ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಂಗ್ಲೀಷ್ ಬಗ್ಗೆ ಮಾತಾಡ್ತಿದ್ವಿ. ನಾವು ಕೊಟ್ಟಂಥ ಟೈಟಲ್ ಕೂಡ ತಾವು ಗಮನಿಸಿದ್ರಿ, ಇಂಗ್ಲೀಷ್ ಏನು ಮಹಾ ಅನ್ನುವಂಥದ್ದು. ಅಂದರೆ ಭಾಷೆ ಅನ್ನೋದಾದರೆ ನೀವು ಎಲ್ಲದನ್ನೂ ಕೂಡ ಕಲಿಬೋದು, ಕಲೀಲಿಕ್ಕೆ ಒಂದಷ್ಟು ಶ್ರದ್ಧೆ ಇರಬೇಕು ಅಂತ. ನಾನು ಆರಂಭದಲ್ಲಿ ಮಾತಾಡ್ತಾ ಇದ್ದೆ, ನಾನು ಪ್ರಕೃತಿ ಬನವಾಸಿ ಅವರು ಕೇವಲ ಏನು ಪೀಠಿಗೆ ಹಾಕಿದ್ದಾರೆ, ಏನು ನಿಜವಾದ ಇಂಗ್ಲೀಷ್ ಕಲಿಕೆ ಅನ್ನುವಂಥದ್ದು ಏನು, ಯಾವ್ಯಾವ ಮುಜುಗರಗಳನ್ನು ಬಹಳ ಹತ್ತಿರದಿಂದ ಅವ್ರು ಕಂಡಿದ್ದಾರೆ. ಇನ್ನೂ ಅವರು ಮಾತುಕತೆ ಇನ್ನೂ ಆರಂಭ ಮಾಡಿಲ್ಲ, ನಾವು ಇನ್ನು ಆರಂಭದಲ್ಲಿ ಪೀಠಿಗೆ ಮಾತ್ರ ಕೊಟ್ಟಿದ್ದಾರೆ. ನಾನು ಕೂಡ ಕಳೆದ ಬಾರಿ ಪ್ರಕೃತಿ ಬಂದಂಥ ಸಂದರ್ಭದಲ್ಲಿ ಕೇಳಿದೆ, ನಾನು ಕೂಡ ಭಾಳ ಡಲ್ಲಿದ್ದೀನಿ ಸರ್, ಏನು ಮಾಡಬೇಕು ಅಂತ. ನನಗೆ ಬಹುಶಃ ಇಷ್ಟೊಂದು ಸರಳವಾಗಿ ಯಾರು ಕೂಡ ಹೇಳ್ಕೊಟ್ಟಿಲ್ಲ ಇಲ್ಲಿ ತನಕ. ಅವ್ರು ಹೇಳಿದ್ದೇನು ಅಂದರೆ, ಒಂದು ಪೇಪರ್ ತಗೊಂಡು ಡೆವಲಪ್ಮೆಂಟ್ಸ್ ಏನೇನಿರುತ್ತೆ, ಯಾರ್ಯಾರು ಲೇಖನಗಳು ಬರೆದಿರ್ತಾರೆ ಅದನ್ನು ತೊಗೊಂಡು ಒಂದೇ ಒಂದು ಸಣ್ಣ ಪ್ಯಾರಾಗ್ರಾಫ್ ಅದನ್ನು ನೀವು ಓದಬೇಕು. ಯಾವ ರೀತಿ ಓದಬೇಕು ಅಂದರೆ 1.5 ನಿಮಿಷ ಮಾತ್ರ ದಿನಕ್ಕೆ 1.5 ನಿಮಿಷ ಭಾಳ ಶ್ರದ್ಧೆಯಿಂದ ಓದಬೇಕು. ಯಾವುದೇ ಮುಜುಗರ ಇಲ್ದೇ ಭಾಳ ಜೋರಾಗಿ ಓದಬೇಕು. ತಿಂಗಳುಗಟ್ಟಲೆ ಅದನ್ನು ನಿರಂತರವಾಗಿ ಓದ್ತಾ ಇರಬೇಕು. ಓದಿದ್ದನ್ನೇ ಅಲ್ಲ, ನಿರಂತರವಾಗಿ ಏನೇನು ಡೆವಲಪ್ಮೆಂಟ್ಸ್ ಇರುತ್ತೆ ಅದನ್ನು ತಿಂಗಳುಗಟ್ಟಲೆ ಓದಬೇಕು. ನಿಮಗೆ ಯಾಕೆ ಇಂಗ್ಲೀಷ್ ಬರೋಲ್ಲ ನೋಡಿ ಅಂತ. ಬಹುಶಃ 15 ದಿವಸ ಆಯಿತು ಅನಿಸುತ್ತೆ ಪ್ರಕೃತಿ, ನೀವು ಹೇಳಿ. ಹೌದು, ನಾನು ಹೇಳಿದ್ದು, ಆದರೆ ನೀವು ಖಂಡಿತವಾಗ್ಲೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಬರೀ ಪೇಪರ್ ಓದುವಂಥದ್ದಲ್ಲ, ಬೆಳಗ್ಗೆ ಅದು ಟ್ರೆಡ್ಮಿಲ್ ಮಾಡ್ಬೇಕಾದ್ರೆ ಸುಮಾರು 20 ನಿಮಿಷ ಓದ್ತೀನಿ ಟಿವಿಯಲ್ಲಿ ಬರೋದನ್ನು. ವೆರಿ ಗುಡ್. ಇನ್ಫ್ಯಾಕ್ಟ್ ನೀವು ಟಿವಿಲಿ ಮಾತಾಡ್ತಾರಲ್ಲ, ಅದನ್ನು ಫಾಲೋ ಮಾಡಿದ್ರು ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ? ಎಸ್ ಸರ್. ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕಿಂತ ಮೊದಲು ಬನ್ನಿ ಒಂದಿಷ್ಟು ಇಂಗ್ಲೀಷ್ ಬಗ್ಗೆ ಬೇರೆ ಜನಗಳು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ನಮಗೆ ಹೊರ ರಾಜ್ಯಗಳಲ್ಲಿ ಮಾತ್ರ ಇಂಗ್ಲೀಷ್ ಬೇಕು ಅಂತ ನಾವು ಅಂದ್ಕೊಂಡು ಕನ್ನಡದಲ್ಲೇ ಇದ್ವಿ ನಾವು. ಯಾಕೆಂದರೆ ದೇರ್ ಇಸ್ ನೋ ನೀಡ್ ಟು ಟಾಕ್ ಇನ್ ಇಂಗ್ಲೀಷ್. ಯಾಕೆ ನೈಬರ್ಸ್ ಕನ್ನಡದವರಾಗಿರ್ತಾರೆ, ರಿಲೇಟಿವ್ಸ್ ಎಲ್ಲ ಕನ್ನಡದವರಾಗಿರ್ತಾರೆ. ನಾವು ಕನ್ನಡದಲ್ಲೇ ನಮ್ಮ ಫೀಲಿಂಗ್ಸ್ನೆಲ್ಲ ಎಕ್ಸ್ಪ್ರೆಸ್ ಮಾಡಿಬಿಡ್ತೀವಿ. ಆದರೆ ಯಾವಾಗ ನಾನು ಔಟ್ ಆಫ್ ಸ್ಟೇಟ್ಗೆ ಹೋದೆ, ನಾನು ಕೊಚ್ಚಿನಲ್ಲಿದ್ದೆ, 2.5 ವರ್ಷ ಇದ್ವಿ ಅಲ್ಲಿ ನಾನು ಇಂಗ್ಲೀಷಲ್ಲೇ ಮಾತಾಡಬೇಕಾಯಿತು. ಯಾಕೆ ಅಂದರೆ ಮಲಯಾಳಂ ಒಂದಕ್ಷರ ಬರ್ತಾ ಇರಲಿಲ್ಲ. ಆದರೆ ಬೇಗನೆ ಮಲಯಾಳಮನ್ನು ಕಲಿತೆ ಅಲ್ಲಿ. ಯಾಕೆಂದರೆ ಅವ್ರು ಯಾರೂ ಇಂಗ್ಲೀಷಲ್ಲಿ ಮಾತಾಡೋದಿಲ್ಲ. ನಮಗೆ ಗೊತ್ತಿಲ್ಲ ಅಂತ ನಾನು ಇಂಗ್ಲೀಷಲ್ಲಿ ಮಾತಾಡಿದರೆ ಮಾತ್ರ ಇಂಗ್ಲೀಷಲ್ಲಿ ಆನ್ಸರ್ ಮಾಡ್ತಾರೆ, ಇನ್ನು ಉಳಿದಿದ್ದೆಲ್ಲ ಮಲಯಾಳಮಲ್ಲೇ ಮಾತಾಡ್ತಾರೆ. ಹಾಗಾಗಿ ನಾನು ಫೋರ್ಸೆಬ್ಲಿ ಮಲಯಾಳಂ ಕಲಿಬೇಕಾಯಿತು. ನಾವು ಈಗ ಬೆಂಗಳೂರಿಗೆ ಬಂದಿದ್ದೀವಿ, ಇಲ್ಲಿ ನನಗೆ ಇಂಗ್ಲೀಷ್ ತುಂಬಾ ಬೇಕಾಗಿದೆ. ನಮ್ಮ ಕರ್ನಾಟಕ ಆಗಿ ಬೆಂಗಳೂರಲ್ಲಿ ಇದ್ರೂ ನನ್ನ ನೇಬರ್ಸು ಯಾರು ನಮಗೆ ಕನ್ನಡದಲ್ಲಿ ಮಾತಾಡ್ಸಲ್ಲ. ಆದರೆ ನನ್ನ ಮಕ್ಕಳು ಹೇಳ್ತಾರೆ, ಅಮ್ಮ ನೀನು ಇಂಗ್ಲೀಷ್ ಚೆನ್ನಾಗಿಲ್ಲ ಅಂತ, ಈ ಸರಿ ಅಲ್ಲ ಅಂತ. ಅವ್ರು ನನಗೆ ರೆಕ್ಟಿಫೈ ಮಾಡ್ತಾ ಹೋದರು. ಅವಾಗ ನನಗನ್ನಿಸ್ತು, ನನ್ನ ಫ್ರೆಂಡ್ ಇವರು ಲೀಲಾ, ನನ್ನ ಮಗಳು ಫ್ರೆಂಡ್ ಅಮ್ಮ ಅವರು, ಯಾಕೆ ನಾವಿಬ್ಬರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಹೋಗಬಾರ್ದು ಅಂತ ಕೇಳಿದರು. ಸೊ ಇಲ್ಲಿ ತನಕ ಕೇಳಿದ್ರಿ ಆ ಲೇಡಿ ಹೇಳಿದಂಥ ಮಾತನ್ನ. ಅವರು ಕೇರಳದಲ್ಲಿದ್ದಂಥ ಸಂದರ್ಭದಲ್ಲಿ ಬಹಳ ಬೇಗ ಅವರು ಮಲಯಾಳಂ ಕಲ್ತರು. ಯಾಕಂದರೆ ಬಹಳಷ್ಟು ಜನ ಮಲಯಾಳಂ ಮಾತಾಡುವಂಥವ್ರು ಇದ್ದರು. ಅದು ನೋಡಿ ಬೆಂಗಳೂರಿಗೆ ಬಂದಮೇಲೆ ನಿಜವಾದ ಸಮಸ್ಯೆ ಶುರುವಾಯಿತು. ನಾವು ಕರ್ನಾಟಕದಲ್ಲಿದ್ದೀನೋ ಅಥವಾ ಏನಾದರೂ ಬೇರೆ ಕಡೆಗಿದ್ದೀನೋ ಭಾಳ ಅನುಮಾನಗಳು ಶುರುವಾಯಿತು ಆ ಮನೆಗೆ. ಯಾಕಂದರೆ ಇಂಗ್ಲೀಷ್ ಬೇಕಿತ್ತಿಲ್ಲ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ಅವ್ರು ಇಂಗ್ಲೀಷ್ ಕಲ್ತಿದ್ದು, ಮಕ್ಕಳು ಕೂಡ ಅವರಿಗೆ ಹೆಲ್ಪ್ ಮಾಡಿದ್ದು, ಮಕ್ಕಳು ಕೂಡ ಅವ್ರಿಗೆ ಪ್ರೇರಣೆ ಆದರು ಸುಮಾ ಅವರು ಹೇಳಿದ ರೀತಿಯಲ್ಲಿ. ಎರಡನೇದೇನು ಅಂದರೆ, ಅದಾದಮೇಲೆ ನಾವು ಶ್ರೀದೇವಿದು ಕೂಡ ಒಂದಷ್ಟು ವಿಜುವಲ್ಸ್ ತೋರಿಸಿದ್ವಿ. ಒಂದು ಹುಡುಗಿ ಹೇಳ್ತಾಳೆ, ಅವ್ರ ಅಕ್ಕನ ಮಗಳು ಹೇಳ್ತಾಳೆ, ನಾವು ಬರೀ ಲಡ್ಡು ಮಾಡೋಕ್ಕೋಸ್ಕರ ನೀನು ಹುಟ್ಟಿರುವಂಥದ್ದಲ್ಲ ಅಂತ. ಸ್ವಲ್ಪ ಗೌರವಯುತವಾಗಿ ತೋರಿಸಿದ್ದಾರೆ. ಭಾಳಷ್ಟು ಜನ ನಮ್ಮ ಮನೆಗಳಲ್ಲಿ ಅಂದ್ಕೊಂಡಿರ್ತೀವಿ ಅಂದರೆ ಹೆಂಗಸರು ಮುಸುರೆ ತಿಕ್ಕಕ್ಕೆ ಹುಟ್ಟಿರೋರು ಅಂತೇಳಿ ಅಂತ. ಅವ್ರು ಏನಿದ್ರು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ. ಖಂಡಿತವಾಗಲೂ ಅಲ್ಲ. ಸೊ ಹೆಣ್ಮಕ್ಳುಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಕೂಡ ಮಾಡಬಹುದು ಅನ್ನುವಂಥದ್ದು. ಕೇವಲ ಹೆಂಗಸರು ಗಂಡಸರು ಅನ್ನುವಂಥದ್ದಲ್ಲ, ಭಾಷೆನ ಕಲಿಬೇಕು ಅನ್ನುವಂಥದ್ದು ಒಂದು ಸರಿ ಧಾರಣೆ ಆಯಿತು ಅಂದರೆ ಎಂಥ ಭಾಷೆನಾದರೂ ಕೂಡ ನಾವು ಅದನ್ನು ಕರಗತ ಮಾಡ್ಕೋಬೋದು ಅನ್ನುವಂಥದ್ದು. ಪ್ರಕೃತಿ ಸರ್ ಏನಂತಿರ್ತಾವೆ? ಖಂಡಿತ ಸರ್. ನೋಡಿ, ನೀವು ಇಂಗ್ಲೀಷ್ ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ ನನಗೆ ಮೊದಲು ಅರ್ಥ ಆಗೋದೇನು ಗೊತ್ತಾ, ಇಲ್ಲಿ ಕೂತಿರೋರೆಲ್ಲರೂ ಚೆನ್ನಾಗಿ ಕನ್ನಡನ ಜೀರ್ಣ ಮಾಡ್ಕೊಂಡು. ಎಸ್, ಫ್ಯಾಂಟಾಸ್ಟಿಕ್ ಅಲ್ವಾ? ಒಂದು ಸೆಕೆಂಡ್ ಲ್ಯಾಂಗ್ವೇಜ್ನ ನೀವು ಕಲಿತಿದ್ದೀರಾ ಅಂದರೆ ನಿಮ್ಮ ಬೇಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅಷ್ಟೇ ಮೊದಲು. ಎರಡನೇ ವಿಷಯ ನಾನು ಹೇಳ್ತೀನಿ ಅಂದರೆ, ಕನ್ನಡ ಒಂದು ಕಿಟಕಿ. ನಿಮಗೆ ಲಕ್ಷಾಂತರ ಜನ ಸಿಗ್ತಾರೆ, ಕೋಟ್ಯಾಂತರ ಜನ ಸಿಗ್ತಾರೆ. ಇಂಗ್ಲೀಷ್ ಇನ್ನೊಂದು ಕಿಟಕಿ. ಮನೇಲಿ ಜಾಸ್ತಿ ಕಿಟಕಿ ಇದ್ದರೆ ಒಳ್ಳೇದ್ರಿ, ಯಾಕಂದರೆ ಬೆಳಕು ಚೆನ್ನಾಗಿ ಬರುತ್ತೆ. ಕರೆಕ್ಟ್? ಅದೇ ಥರ ನೀವು ಇಂಗ್ಲೀಷ್ನ ಮಾತಾಡಿದ್ರೆ ತಪ್ಪೇನಿಲ್ಲ. ಆದರೆ ಕನ್ನಡ ಇವರೆಲ್ಲರೂ ಹೇಳಿದ್ರಲ್ಲ, ನಾವು ಮನೇಲಿ ಕನ್ನಡ ಇಟ್ಕೊಳ್ತೀವಿ, ಎಷ್ಟು ಸಾಧ್ಯನೋ ಎಲ್ಲ ಕಡೆ ಕನ್ನಡ ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಆದರೆ ಕನ್ನಡಿಗರಿಗೆ, ನೀವು ಇಲ್ಲಿ ಕೂತಿರೋರೆಲ್ಲರೂ, ನಮ್ಮ ವೀಕ್ಷಕರೆಲ್ಲರೂ ಪರ್ಚೇಸಿಂಗ್ ಪವರ್ ಸಿಕ್ಕೋದು ಯಾವಾಗ ಗೊತ್ತಾ? ನಾವು ಬೆಳಗಾಮು ಬೆಳ್ಳಾರಿ ಅವ್ರ ಜೊತೆ ಬೆಂಗಳೂರಿನವರು ಬಯೋಡೇಟಾ ಕೊಟ್ಟಾಗಲ್ಲ. ನಾವು ಬೆಲ್ಜಿಯಮ್ಮಿಂದ ಬಯೋಡೇಟಾ ಹಾಕಿ, ನಾನು ಹಾಕ್ತೀನಿ ಬಯೋಡೇಟಾ, ಕೆಲಸಕ್ಕಿಬ್ಬರು ಹುಡ್ಕೋಣ, ನಿಮಗೆ ಕೊಡಲಿ ನನಗೆ ಕೊಡಲಿ ಪರವಾಗಿಲ್ಲ. ನಿಜ. ಪರ್ಚೇಸಿಂಗ್ ಪವರ್ ಪ್ಲಸ್ ನಮಗೆ ಆನ್ ಪಾರ್ ಇರಬೇಕು ನಾವು ವಿತ್ ದ ವರ್ಲ್ಡ್. ನಾವು ಕನ್ನಡಿಗರು, ಬಟ್ ಆ ಕನ್ನಡಿಗರು ಎಕ್ಸ್ಕ್ಯೂಸ್ ಅಲ್ಲ, ನಾವು ಹಿಂದೆ ಉಳ್ಕೊಳ್ಳೋಕ್ಕೆ ಎಕ್ಸ್ಕ್ಯೂಸ್ ಅಲ್ಲ. ಇವಾಗ ನಾನು ಒಂದು ವಿಷಯ ಇಲ್ಲಿ ಹೇಳ್ತೀನಿ. ತುಂಬ ವರ್ಷಗಳ ಹಿಂದೆ, ಒಂದು 15 ವರ್ಷಗಳ ಹಿಂದೆ ನಾನು ಬೈಕ್ ಓಡಿಸ್ಬೇಕು ಅಂತ ಶುರು ಮಾಡ್ಕೊಂಬಿಟ್ಟೆ. ನಾನೊಂದು 3 ದಾಖಲೆ ಮಾಡಿದೆ. ಯಾಕೆ ಅಂದರೆ, ಕನ್ನಡಿಗರ ನೀವೆಲ್ಲ ನುಗ್ಗಲ್ಲ ರೀ ಅಂದರು. ನಾನು ಅದಕ್ಕೆ ಒಂದು ತುಂಬ ಕೆಟ್ಟದಾಗಲ್ಲ, ಬಟ್ ತುಂಬ ಒಂದು ಸಾಲಿಡ್ ಆಗಿ ಒಂದು ಪ್ರೂವ್ ಮಾಡಬೇಕು. ನಾವು ಕನ್ನಡಿಗರು ಖಂಡಿತ ನಾವು ಜಾಸ್ತಿ ನುಗ್ಗಲ್ಲ, ಒಂಥರ
ನಮ್ಮ ಕಂಫರ್ಟ್ ಝೋನಲ್ಲಿ ನಾವು ಆಮೇಲೆ ಇನ್ನೊಂದೇನು ಅಂದರೆ ಈ ಇಂಗ್ಲೀಷ್ ಬಗ್ಗೆ ಭಯಂಕರವಾದಂಥ ಅವ್ರಿಗೆ ಫೋಬಿಯಾ ಇದೆ ಕನ್ನಡಿಗರಿಗೆ. ಆಮೇಲೆ ಜೊತೆಗೆ ಇನ್ನೊಂದು ತಪ್ಪು ಕಲ್ಪನೆಗಳಿದೆ. ಇಲ್ಲ, ಬರೀ ಕನ್ನಡಿಗರಿಗಲ್ಲ. ಯಾರೋ ಹೇಳ್ತಾ ಇದ್ರು, ಇಲ್ಲಿಂದ ಯಾರೋ ಬಹಳ ಹಿಂದೆ ಇಲ್ಲಿಂದ ಇಂಗ್ಲೆಂಡಿಗೆ ಹೋಗಿದ್ರಂತೆ. ಅವ್ನು ವಾಪಸ್ ಬಂದಾದ್ಮೇಲೆ ಕೇಳಿದಂತೆ, ಏನಪ್ಪ ಇಂಗ್ಲೆಂಡಿಗೆ ಹೋಗಿದ್ದೆ, ಏನು ಸಮಾಚಾರ, ಹೆಂಗಿದೆ ಅಂತ. ಅವ್ರು ಹೇಳಿದಂತೆ, ಹೆಂಗಿದೆ ಗೊತ್ತಾ ಇಂಗ್ಲೆಂಡು, ಏನು ಹೇಳ್ತೀಯ, ಸಣ್ಣ ಸಣ್ಣ ಹುಡುಗರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರಲ್ಲಿ. ಇಲ್ಲಿ ಇದೊಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಎಷ್ಟೋ ಜನ ದೇ ಕನ್ಫ್ಯೂಸ್ ಸ್ಪೋಕನ್ ಇಂಗ್ಲಿಷ್ ವಿತ್ ಲಿಟ್ರಸಿ. ಅಮೆರಿಕಾಲಿ 50% ಆರ್ ಇಲಿಟ್ರೇಟ್. ಓಕೆ, 25% ಆರ್ ಕಂಪ್ಯೂಟರ್ ಇಲಿಟ್ರೇಟ್ ಅಂತ ಹೇಳ್ತೀನಿ ನಾನು. 50% ಆರ್ ಕಂಪ್ಯೂಟರ್ ಇಲಿಟ್ರೇಟ್ ಅಂತಾನೆ ಇಟ್ಕೊಳ್ಳಿ ಅನ್ಅಫಿಷಿಯಲ್ ಆಗಿ. ಆದರೆ ನಾವೇನು ಅನ್ಕೊಳ್ತೀವಿ, ಚಿಕ್ಕ ಚಿಕ್ಕ ಹುಡುಗರು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ನನಗೆ ಬರಲ್ಲ, ಊರವರೆಲ್ಲ ಮಾತಾಡ್ತಾರೆ. ರಿಯಾಲಿಟಿ ಗೊತ್ತಾ ನಿಮ್ಗೆಲ್ಲರಿಗೂ? ರಿಯಾಲಿಟಿ ಏನಂದ್ರೆ ಲೆಸ್ ದೆನ್ 4% ಆಫ್ ಇಂಡಿಯನ್ಸ್ ಟಾಕ್ ಇಂಗ್ಲಿಷ್ ಬರ್ಕೊಟ್ಬಿಡ್ತೀನಿ ನಾನು ಅಲ್ವಾ. ಅಫಿಷಿಯಲ್ ಫಿಗರ್ 17%, ಬಟ್ ಲೆಸ್ ದೆನ್ 4% ಟಾಕ್ ಇಂಗ್ಲಿಷ್. ನಾವೆಲ್ಲರೂ ಇಂಗ್ಲಿಷ್ ಇಂದ ಬಾಧೆ ಪಟ್ಟಿದೀವಿ ಅಂದ್ರೆ ಅರ್ಥ ಏನು? ಯು ಆರ್ ಆಲ್ರೆಡಿ ಇನ್ ದ ಕ್ರೀಮ್. ನಿಮ್ಮ ಪರ್ಚೇಸಿಂಗ್ ಪವರ್ ಆಲ್ರೆಡಿ ಅಲ್ಲಿದೆ, ನಿಮ್ಮ ಲೈಫ್ ಸ್ಟೈಲ್ ಆಲ್ರೆಡಿ ಪಿಜ್ಜಾಗೆ ಮುಟ್ಟಿದೆ. ನೀವು ಮೆಕ್ಸಿಕನ್ ಫುಡ್, ವಿಯೆಟ್ನಾಮೀಸ್ ಫುಡ್, ಪಿಜ್ಜಾ ತಿಂದಿದ್ದೀರಾ ಅಂದ್ರೆ ಹೌದು ತಿಂದಿದ್ದೀನಿ ಅಂತ ಖುಷಿಯಾಗಿ ಹೇಳ್ತೀರಾ. ಅರ್ಥ ಏನು? ಯು ಆರ್ ದೇರ್ ಅಷ್ಟೇ. ಎಸ್ ಸರ್. ಸೊ ಒಳ್ಳೆ ಮಾತನ್ನು ಹೇಳಿದ್ರಿ. ನಾನು ನಮ್ಮ ನಿರಂಜನ್ ಏನು ಹೇಳಕ್ಕೆ ಬಯಸ್ತೀರಿ ಕೊನೆಯದಾಗಿ? ಸೊ ನಾನೇನು ಹೇಳ್ಬೇಕಂತೀನಿ, ಇಂಗ್ಲೀಷ್ ಗೊತ್ತಿಲ್ದಿರೋರು ನಿಜವಾಗ್ಲೂ ಅದನ್ನು ಕಷ್ಟ ಅಂತ ತಿಳ್ಕೊಬಾರ್ದು ಯಾವಾಗಲೂ. ಸೊ ಅದನ್ನು ನಾವು ಕಲಿತೀನಿ. ಲೈಕ್ ನಾನು ಗಾಡಿ ಓಡಿಸೋದನ್ನ ಮುಂಚೆ ನನಗೆ ಗೊತ್ತಿರಲಿಲ್ಲ ನನಗೇನು. ಸೊ ನಾನು ಅದನ್ನು ಏನು ಎಲ್ಲರೂ ಇಷ್ಟು ಈಸಿಯಾಗಿ ಓಡಿಸ್ತಾರೆ, ನನಗೆ ಯಾಕೆ ಬರ್ತಾ ಇಲ್ಲ ಅಂತ ಅನ್ಕೊತೈತೆ. ಸೊ ನಾನು 1 ವರ್ಷದಿಂದನೇ ನಾನು ಗಾಡಿ ಕಲ್ತಿದ್ದು. ಆಮೇಲೆ ನಾನು ಕಲಿಯೋವರೆಗೂ ಮ್ಯಾಮ್ ಹೇಳ್ದಂಗೆ ಕಲಿಯೋವರೆಗೂ ಅದು ಕಷ್ಟ. ಆಮೇಲೆ ಕಲ್ತಾದ್ಮೇಲೆ ಹೇಗೆ ಬೇಕಾದ್ರೆ ಆಡಿಸ್ಬೋದು ಅಂತ. ಇವಾಗ ಹೆಂಗೆ ಬೇಕಾದ್ರೂ ಗಾಡಿ ಆಡಿಸ್ತೀನಿ ಅದನ್ನು. ಹಂಗೆ ಯಾರೂ ಇಂಗ್ಲೀಷ್ನ ಕಷ್ಟ ಅಂತ ತಿಳ್ಕೊಬಾರ್ದು, ಕಲಿಬೇಕು. ಆ್ಯಕ್ಚುಲಿ ಈಗಿನ ಜನ್ರೇಷನಲ್ಲಿ ಅದು ತುಂಬಾ ಇಂಪಾರ್ಟೆಂಟು. ಸೊ ನಾನು ಈ ಇಂಗ್ಲೀಷ್ ಕ್ಲಾಸ್ ಮುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಜಾಬ್ಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿ ನಾನು ಮರ್ಚೆಂಟೈಸರ್ ಪೋಸ್ಟ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಇಂಗ್ಲೀಷ್ ಕಮ್ಯುನಿಕೇಷನ್ ಬೇಕೇ ಬೇಕು ಬೇರೆಯವ್ರ ಜೊತೆ ಮಾತಾಡಬೇಕಂದ್ರೆ. ಸೊ ಸಮ್ಟೈಮ್ಸ್ ನಾನು ಅಬ್ರಾಡಲ್ಲೂ ಮಾತಾಡಬೇಕಾಗುತ್ತೆ ಅವ್ರ ಕಡೆ ನಾನು. ಸೊ ಇಂಗ್ಲೀಷ್ ಇಸ್ ಮೋಸ್ಟ್. ಓಕೆ, ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ ನೀವು ಕಲಿತಾ? ಎಸ್ ಸರ್. ನಾನು ಆಲ್ರೆಡಿ ಹೇಳ್ಬೇಕಂದ್ರೆ ಒಂದು ಅರ್ಧ ಸ್ಟೇಜ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ನಾನು ಇಂಗ್ಲೀಷಲ್ಲಿ. ಎಸ್ ನಿರಂಜನ್, ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ತಾರಾ ಅವರು ಬಂದಿದ್ದಾರೆ ಆಲ್ರೆಡಿ. ತಾರಾ ಇನ್ನು ಸ್ವಲ್ಪ ಹೊತ್ತಿಗೆ ಜಾಯ್ನ್ ಆಗ್ತಾರೆ. ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ಏನು ಅಂದರೆ ಭಾಷೆ, ನಮ್ಮ ಭಾಷೆನ ಮರಿಬಾರ್ದು ಅಂತ ಬೇರೆ ಭಾಷೆನ ಕಲಿಯುವಂಥ ಧಾವಂತದಲ್ಲಿ ಭಾಳ ಅದ್ಭುತವಾದಂಥ ಮಾತೇನು ಅಂತಂದರೆ, ನಮ್ಮ ಭಾಷೆನೇ ನಮ್ಗೆ ನಟ್ಟು ಗೊತ್ತಿಲ್ಲ ಅಂತಂದರೆ ಇನ್ನೇನು ಬೇರೆ ಭಾಷೆನ ಕಲೀಲಿಕ್ಕೆ ಸಾಧ್ಯ ರೀ ನಾವು? ನಿಜಕ್ಕೂ ನಮ್ಮ ಅಮ್ಮನ್ನೇ ನಾನು ಪ್ರೀತಿಸಲ್ಲ ಅಂದ್ರೆ ನನ್ನ ಹೆಂಡತಿನ ನಾನು ಪ್ರೀತಿಸ್ತಾ ಸಾಧ್ಯನಾ? ಖಂಡಿತವಾಗಲೂ ಸಾಧ್ಯವಿಲ್ಲದಂಥ ಮಾತು. ಕನ್ನಡ ಅನ್ನುವಂಥದ್ದು ನಮ್ಮ ತಾಯಿ ಇದ್ದಂಗೆ, ಇಂಗ್ಲೀಷ್ ನನ್ನ ಹೆಂಡತಿ ಇದ್ದಂಗೆ. ಸೊ ಮಾತಾಡೋಣ ಇನ್ನು ಸ್ವಲ್ಪ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಇಂಗ್ಲಿಶಿನಲ್ಲಿ ಒಳ್ಳೆಯ ವಾಕ್ಯ ರಚನೆ ಕಲಿಯಬೇಕಾದ್ರೆ ಮೊದಲು ಇಂಗ್ಲಿಷನ್ನ ಓದುವ ಅಭ್ಯಾಸ ಬೆಳೆಸಿಕೊಳ್ಬೇಕು. ಪ್ರತಿದಿನ ಆ ದಿನದ ನ್ಯೂಸ್ ಪೇಪರ್ ಅನ್ನ 10 ನಿಮಿಷಗಳ ಕಾಲ ಜೋರಾಗಿ ಓದಬೇಕು. ಯಾವುದೇ ಕಾರಣಕ್ಕೂ ಇದಕ್ಕೆ ರಜೆ ಕೊಡಬೇಡಿ.